ಸರ್, ಈಗ ಹೇಮಾವತಿ ವಿಚಾರದಲ್ಲಿ, ಲಿಂಕೆನ ವಿಚಾರದಲ್ಲಿ ಪರಮೇಶ್ವರ್ ಅವರು ಕೂಡ ಸಾಫ್ಟ್ ಕಾರ್ನರ್ ಆಗಿದ್ದಾರೆ, ನೀವು ಕೂಡ ಸಾಫ್ಟ್ ಕಾರ್ನರ್ ನೋಡಿ. ಇದರಲ್ಲಿ ಸಾಫ್ಟ್ ಕಾರ್ನರು ಇನ್ನೊಂದು ಪ್ರಶ್ನೆ ಇಲ್ಲ. ಒಂದು, ನೀವು ಸುಮ್ಮನೆ ಅನ್ನೆಸರಿಯಾಗಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಹೋಗಬೇಡಿ. ಇದು ತುಮಕೂರು ಜಿಲ್ಲೆ ಅಂತ ಹೇಳಿದ್ರೆ, ತುಮಕೂರು ಜಿಲ್ಲೆ ಅಂತ ಇವತ್ತು ಹಾಸನದವರು ನಮಗೆ ನೀರು ಕೊಡಲ್ಲ ಅಂತ ಹೇಳಿದ್ರೆ ನಾವು ತರೋಕ್ಕಾಗ್ತೈತಾ? ಇದು ಹಾಸನ ಜಿಲ್ಲೆಗೆ ಸೀಮಿತ ಆಗೋದಿಲ್ಲ ಯೋಜನೆ, ತುಮಕೂರು ಜಿಲ್ಲೆಗೂ ಸೀಮಿತ ಆಗೋದಿಲ್ಲ, ಬೇರೆ ಕಡೆನೂ ಹೋಗಬೇಕಾಗ್ತದೆ. ಈಗ ನಾವು ಶ್ರೀರಂಗ ಯುವತ ನೀರಾವರಿ ಯೋಜನೆ 2014ರಲ್ಲಿ ಅದು ಮಂಜೂರಾಗಿರ್ತಕ್ಕಂಥದ್ದು. ಯೋಜನೆಗೆ ನೀರು ತಗೊಂಡೋಗಿ ಕೊಡಲೇಬೇಕಾಗ್ತದೆ. ಅದು ಅಲೋಕೇಶನ್ ಏನಿರೋದು 3.36 TMC, 3.36 TMCನಲ್ಲಿ ಅಲೋಕೇಶನಲ್ಲಿ ಕೊಡಬೇಕಾಗ್ತದೆ. ಅದನ್ನು ನೀವು ತಗೊಂಡೋಗ್ಬೇಕಾದಾಗ ನೀವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ನಮ್ಮ ಎಷ್ಟು ನೀರು ಬರೋದು ಹೇಮಾವತಿ ಕ್ಯಾಚ್ಮೆಂಟಲ್ಲಿ ನಿಮಗೆ ಗೊತ್ತ ನೀರು? ಹೇಮಾವತಿ ಕ್ಯಾಚ್ಮೆಂಟಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು ಹೇಮಾವತಿ ಕ್ಯಾಚ್ಮೆಂಟಲ್ಲಿ. ಎಷ್ಟು ನೀರು ಬರುತ್ತೆ ಗೊತ್ತೇನು? ಒಂದು ವರ್ಷಕ್ಕೆ ಕನಿಷ್ಠ ಅಂದರೂ ಕೂಡ ನಮ್ಮ ಡ್ಯಾಮ್ ಇರ್ತಕ್ಕಂಥದ್ದು 37 TMC, ಅದು 3ರಷ್ಟು 120ರಿಂದ 125 TMC ಅಷ್ಟು ನೀರು ಬರ್ತದೆ ನಮಗೆ. ಅದರಲ್ಲಿ ಕಾವೇರಿ ನದಿ ಪ್ರಾಧಿಕಾರ ಅಲೋಕೇಶನ್ ಮಾಡೋದು ಎಷ್ಟು? 42 TMC, ತುಮಕೂರು 25.31, ಹಾಸನಕ್ಕೆ 18.6. ಅದರಲ್ಲಿ ಈ ಥರ ಆಗಿದೆ. ನಮ್ಮಲ್ಲಿ 25 TMC ನೀರು ಬಂದರೆ ಯಾರಿಗೂ ಕೊಡೋಕ್ಕೂ ತೊಂದರೆ ಆಗೋದಿಲ್ಲ, ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಎಲ್ಲ ಒಂದು ಕಡೆಗೆ ನೀರು ಬಿಡುಗಡೆ ಮಾಡಬೇಕಾದಾಗ ವ್ಯತ್ಯಾಸಗಳಾಗ್ತದೆ. ಒಂದನ್ನು ಯಾರೂ ಕೂಡ ನಾವು ಮರಿಬಾರ್ದು. ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡವನಾಗಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ 0 to 73 ನಾವು ಅಗಲೀಕರಣ ಮಾಡ್ದಲೇ ಇದ್ದರೆ ಮಾಡರ್ನೈಸೇಷನ್ ಮಾಡ್ದಲೇ ಇದ್ದರೆ ನೀರು ಬರೋಕ್ಕಾಗ್ತಿರಲೇ ಇಲ್ಲ. ಏನಾದರೂ ತುಮಕೂರಿಗೆ 23ರಿಂದ 24, 20 TMCವರೆಗೂ ನೀರು ಬಂದಿದೆ ಅಂತ ಹೇಳಿದ್ರೆ ಆ ಮಾಡರ್ನೈಸೇಷನ್ ಆದಮೇಲೆ ಮಾತ್ರ ನೀರು ಬಂದಿರೋದು. ಈಗಲೂ ಕೂಡ ಪರ್ಯಾಯ ವ್ಯವಸ್ಥೆಗಳಿದೆ. ನಾವು ಹೆಚ್ಚು ನೀರನ್ನು ಬಳಕೆ ಮಾಡ್ಕೋಬೇಕು. ಈಗ ಕಾವೇರಿ ನದಿ ಪ್ರಾಧಿಕಾರದವರು ಕ್ಯಾಚ್ಮೆಂಟ್ ಎಷ್ಟು ಮಾಡಿರೋದು ಗೊತ್ತಾ? ಎಷ್ಟು ಈಲ್ಡ್ ಅಂತ ಮಾಡಿರೋದು ಗೊತ್ತಾ? 80 TMC ಅಂತೇಳಿ. ನಾವು ಬಳಕೆ ಮಾಡ್ತಿರೋದು ಎಷ್ಟು? 42 TMC. ಇನ್ನು 40 TMC ಎಲ್ಲಿ ಹೋಗ್ತಾ ಇದೆ? ಸಮುದ್ರಕ್ಕೆ ಹೋಗ್ತಾ ಇದೆ. ನೋಡಿ, ಡ್ಯಾಮ್ ಕಟ್ಟಿ ನಾನು 77, 78ರಲ್ಲಿ ಶಾಸಕನಾದನು. ಅಂದಿನಿಂದ ಇವತ್ತುವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ನಾನು ಹೋಗ್ತೇನೆ. 33 ವರ್ಷ ಅಂದರೆ 50 ವರ್ಷದಲ್ಲಿ 33 ವರ್ಷ ತುಂಬಿ ನೀರು ಯಥೇಚ್ಛವಾಗಿ ಇದಕ್ಕೆ ನದಿಗೆ ಹರಿದೋಗಿದೆ. ಸೊ ಇಂಥ ಸಂದರ್ಭ ಇರಬೇಕಾದಾಗ ನೀವು ಒಂದು ಸರಿ ಯಾವುದೇ ಪ್ರದೇಶಕ್ಕೆ ಒಂದು ವರ್ಷ ನೀರು ಹೆಚ್ಚು ತಗೊಂಡಾಗ ಮುಂದಿನ ವರ್ಷ ಅಷ್ಟೊಂದು ನೀರು ಬೇಕಾಗೋದಿಲ್ಲ. ನೀರು ಕೊಡೋದಕ್ಕೆ ಯಾವ ವಿರೋಧ ಇಲ್ಲ ಸರ್, ನೋಡಿ ಯಾರು ವಿರೋಧ ಮಾಡ್ತಿಲ್ಲ. ಆದ್ರೆ ಪೈಪ್ ಲೈನ್ ಮುಖಾಂತರ ಯಾಕೆ ಅನ್ನೋದು ವಿರೋಧ. ಈಗ ನೋಡಿ ಅದಕ್ಕೆ ನಾನು ಅವರ ಎಲ್ಲರದ್ದು ಮಾತನ್ನು ಕೇಳಿ ಇದೇ ಜಿಜ್ಞಾಸೆ ಆಗಿತ್ತು. ಮದ್ಲೂರು ಕೆರೆಗೆ ನೀರು ತಗೊಂಡು ಹೋಗ್ಬೇಕಾದಾಗ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಕೂಡ ಒಂದು ಸಲಹೆಯನ್ನು ಕೊಟ್ಟರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ರೆಫರ್ ಮಾಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಏನು ರೆಕಮೆಂಡೇಷನ್ ಮಾಡ್ತಾರೋ ಅದು ಪ್ರಕಾರ ಹೋಗೋಣ ಅಂತ ಒಂದು ತೀರ್ಮಾನಕ್ಕೆ ಬಂದ್ವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಆಗ ಮದ್ಲೂರು ಕೆರೆ ಮಾಡಬೇಕಾದಾಗ ಇದೇ ಥರ ಜಂಜಾಟ ಇತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಬಂದು ವರದಿಯನ್ನು ಕೊಟ್ಟರು. ಮದ್ಲೂರು ಕೆರೆಗೆ ನೀರು ಸರಾಗವಾಗಿ ಹೋಗ್ತಾ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಅಂತೇಳಿ ಕೊಟ್ಟ ವರದಿನ ಮೇಲೆ ಕೇಂದ್ರ ಸರ್ಕಾರ ಅವತ್ತು 60 ಕೋಟಿ ಬಿಡುಗಡೆ ಮಾಡಿತು. ಏಕಪಕ್ಷವಾಗಿ ಒಂದೇ ಯೋಜನೆಗೆ 60 ಕೋಟಿಯನ್ನು ಕೊಟ್ಟಿದ್ದಂಥ ನಿದರ್ಶನ ಇಲ್ಲ. ಮದ್ಲೂರು ಕೆರೆಗೆ ನೀರು ಕೊಟ್ಟರು. ನಾನು ಸಲಹೆ ಕೊಟ್ಟಿದ್ದೇನೆ, ಶಿವಕುಮಾರ್ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ, DC ಅವ್ರ ಹತ್ರ. ಏನಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಸಲಹೆಯನ್ನು ಕೂಡ ಪಡೀರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾವು ಯಾವತ್ತೂ ಕೂಡ ತುಮಕೂರಿಗೆ ಗಮನ ಇಡಬೇಕು. ನಮ್ಮ ಪ್ರದೇಶದಲ್ಲಿ ನೀರು ಬರ್ತಕ್ಕಂಥದ್ದು 80 TMC. ಕಾವೇರಿ ನದಿ ಪ್ರಾಧಿಕಾರ ತೀರ್ಮಾನ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಹೇಮಾವತಿ ಕ್ಯಾಚ್ಮೆಂಟಲ್ಲಿ ಈಲ್ಡ್ ಇರ್ತಕ್ಕಂಥದ್ದು 80 TMC.
ನಾವು ಬಳಕೆ ಮಾಡ್ತಿರೋದು ಕೇವಲ 42, ಇನ್ನೂ 38 TMC ಇದೆ. ಅದಕ್ಕೆ ಯೋಜನೆ ಮಾಡಬಾರ್ದ? ಕಾಮಗಾರಿ ಸರ್, ಮಾಡ್ತೀರಾ ಸರ್ ಹಾಗಾದ್ರೆ ಸರ್ಕಾರದಿಂದ? ಅಲ್ಲ ನಮ್ಗೆ ಸರ್, ಈಗ ನೋಡಿ 32 ಕಾಮಗಾರಿ ಮಾಡ್ತಾರೋ ಬಿಡ್ತಾರೋ ಅನ್ನೋದಕ್ಕೆ ನಮಗೆ ಈಗ 32 TMC ನೀರಿಗೆ ಅಲೋಕೇಶನ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡು ಬೇಕಾ ಈಗ ಎಕ್ಸ್ಟ್ರಾ? ಇಟ್ ಇಸ್ ಅವರ್ ವಾಟರ್, ಅದು ನಮ್ಮ ನೀರು. ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದ್ರೆ ಏನಿಲ್ಲ, ತಮಿಳ್ನಾಡು ಅದು ನಮ್ಮ ನೀರು. ಅದು ಡ್ಯಾಮ್ಗಳ ಸಾಮರ್ಥ್ಯ ಹೆಚ್ಚಿಸ್ಬೇಕೇನಾದ್ರು ಯಾವುದು ಈಗ ಆ ಥರ ಏನಾಗುತ್ತೆ? ಈಗ ಅದೆಲ್ಲ ಸಚಿವ ಸಂಪುಟದಲ್ಲಿ ಕೂತು ತಜ್ಞರ ವರದಿಯನ್ನು ನೀರು ಕೂತ್ಕೊಂಡು ಬಳಸ್ಕೋಬೇಕು ಮಾಡೋದು. ಅಂದ್ರೆ ಆ ಥರ ಏನಾದ್ರು ಮಾಡ್ಬೋದಾ? ಸಾಧ್ಯತೆ ಇದೆಯಾ? ಹೇಗೆ? ನೀವು ಒಂದು ನಾನು ಹೇಳ ಬಳಸ್ಕೋಬೇಕು ಅಂತಂದರೆ ಕ್ಯಾಚ್ಮೆಂಟಲ್ಲಿ ಮಳೆ ನಾನೇನು ಮಾಡ್ತಿದ್ದೆ, ಕ್ಯಾಚ್ಮೆಂಟ್ ಮಳೆ ಆಗ್ತಿದೆ ಹಂಗೆ ನಾಲೆಗಳಲ್ಲಿ ನೀರು ಬಿಟ್ಬಿಡ್ತಾ ಇದ್ದೆ. ICC ಮೀಟಿಂಗ್ ಆಮೇಲೆ ಮಾಡ್ಕೊತಿದ್ವಿ. ನಮಗೆ ನಾಲೆಗಳಿಗೆ ನೀರು ಹರಿತಕ್ಕಂಥದ್ದು ಮುಖ್ಯ ಆಗ್ತಿತ್ತು. ಸೊ ಆ ರೀತಿಯಾಗಿ ಆ ಸಂದರ್ಭಕ್ಕೆ ನಾವು ನಮ್ಮದೇ ಆದಂಥ ವಿವೇಚನೆಯನ್ನು ಅನುಸರಿಸಿ ನಾವು ನೀರು ಬಿಟ್ಕೊಳ್ಳೋ ಕೆಲಸ ಮಾಡ್ಬೇಕಾದ್ರೆ ನಮಗೆ ಬರೋ ವಸ್ತು ನೀರಿನ ಪಾಲು ಸಂಪೂರ್ಣವಾಗಿ ಬಂದರೆ ಕುಣಿಗಲ್ಗೆ ಅಥವಾ ಮಾಗಡಿಗೆ ತೊಂದರೆ ಇಲ್ಲ ಅನ್ನುವಂಥ ತಮ್ಮ ಅಭಿಪ್ರಾಯ. ನೀವು 25 TMC ನಮಗೆ ಸ್ಪೆಸಿಫಿಕ್ ಬಂದುಬಿಟ್ರೆ ಯಾವುದೇ ತೊಂದರೆ ಇಲ್ಲ. ಆದರೆ ಬರೋದ್ರಲ್ಲಿ ತೊಂದರೆ ಆಗ್ತದೆ. ಏನಾಗ್ತದೆ ಅಂತಂದರೆ ನೀವು ಯಾವಾಗಲೂ ಟೈಲೆಂಡಿ ನೀರು ಹೋಗ್ಬೇಕಾದಾಗ ಕೊನೆಯದಾಗ ಹೋಗ್ತದೆ. ಮೊದಲನೇದಾಗಿ ನೀವು ಹೆಚ್ಚು ನೀರು ಮುಟ್ಕೊತಾರೆ. ಆಮೇಲೆ ಸಾರ ಸಗಟಾಗಿ ಮೋಟ್ರ್ ಇಟ್ಕೊಂಡು ನೀರು ಹೊಡ್ಕೊತಾರೆ. ಹಾಗಾಗಿ ನೀರಿನ ಕೊರತೆ ಬರ್ತದೆ. ಬಹುಶಃ ನೀವು ಮಾಡರ್ನೈಸೇಷನ್ ಅಂತಕ್ಕಂಥದ್ದು ನಾವು 0 to 73 ಆಯಿತು. 0 to 70 ಅದೇ ಆದಮೇಲೆ 73 to 167 ನಡೀತಾ ಇದೆ. ಇನ್ನು ಕಾಮಗಾರಿ ಇದು ನಡೀತಾ ಇದೆ. ಆ ಕಾಮಗಾರಿ ಇನ್ನೂ ಮುಗಿದಿಲ್ಲ.